ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗೆ ಅದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಹಸಿ ಕೊಬ್ಬರಿ ಉಂಡೆ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತಾನಂತ ಒಂಚೂರ ಕಣ್ಣು ಆಡಿಸ್ಕೊಂಬರೋಣಂತ ನಡೀರಿ. ಈಗ ಬಿಸಿಲುಗಾಲ ದಿನ ಇರೋದ್ರಿಂದ ರೀ ಆದಷ್ಟು ಎಳ್ನೀರನ್ನು ಹೆಚ್ಚಿಗೆ ಯೂಸ್ ಮಾಡ್ತೇವೆ. ಹೀಗಾಗಿ ಅದ್ರದ್ದು ಕೊಬ್ಬರಿ ಎಲ್ಲ ಭಾಳ ಉಳಿದಿತ್ತು ನೋಡ್ರಿ. ಇಲ್ಲಿ ಅರ್ಧ ಹಸಿನೂ ಅಲ್ಲ ಅರ್ಧ ಎಳಿದು ಅಲ್ಲ, ನಡುಮಧ್ಯೆ ಇರುವಂಥ ಕೊಬ್ಬರಿ ಭಾಳ ಉಳಿದಿತ್ತು. ಹೀಗಾಗಿ ಅದನ್ನಷ್ಟು ನಾನಿಲ್ಲೇ ತೆರೆದ ಅದರಲ್ಲೇನ ಉಂಡೆ ಕಟ್ಟಾತನಂತ್ರಿ. ಅಷ್ಟೂ ಚೆಂದಾಗೆ ನಾವಿಲ್ಲೇ ತೆರ್ಕೊಂಬಿಡೋಣ. ಹೆರ್ಮುಳಿಗೆ ಹಾಕಿ ಸಣ್ಣಗೆ ಕಟ್ ಮಾಡಿ ಮಿಕ್ಸರ್ಗೆ ಹಾಕ್ತಾನಂದ್ರೆ ಹಾಗೂ ಬರ್ತೈತ್ರಿ. ಆದ್ರೆ ಅದಕ್ಕಿಂತ ಟೇಸ್ಟ್ ಈ ತೆರೆದು ಏನು ಮಾಡ್ತೇವಲ್ಲ ಇದೇ ಟೇಸ್ಟ್ ಕೊಟ್ಬಿಡ್ತೈತಿ. ಇಲ್ಲಿ ನೋಡ್ರಿ ಫೈನಲ್ ಆಗಿ ಇಷ್ಟು ನನಗೆ ಸಿಕ್ತು. ಇನ್ನು ಇದನ್ನು ಒಂದು ನಾನ್ ಸ್ಟಿಕ್ ಕಡ ಇಟ್ಟು ಕಾಯಕ್ಕಂತ ಇಟ್ಬಿಡೋಣ್ರಿ. ಅದ್ರೊಳಗೆ ಈ ಕೊಬ್ಬರಿ ಸುಸ್ಲನ ಹಾಕತಾನಂತ ಸ್ವಲ್ಪ ತುಪ್ಪ ಹಾಕಿ ಎಲ್ಲನೂ ಇಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋಣ. ಎಷ್ಟಂದ್ರೆ ಕೈಯಾಗ ನಮಗೆ ಸೂಸ್ಲ ಹಿಡಿದ್ರೆ ಅಷ್ಟು ಬೆಚ್ಚಗೆ ಹತ್ಬೇಕು ನೋಡ್ರಿ. ಅಷ್ಟಾದ್ರೆ ಸಾಕು ನೋಡ್ರಿ. ಇಷ್ಟು ಅದಕ್ಕೆ ಕೊಬ್ಬರಿ ತುರಿ ಅನ್ನೋದು ಸಿಕ್ತು. ಇದು ಎಷ್ಟು ಐತಪ್ಪ ಅಳತಿಗಂದ್ರೆ ಇಲ್ಲಿ ತೋರ್ಸಾತೇನಿಲ್ಲ. ಈ ಕಪ್ಪಿಲೆ ನಮಗೆ 2 ಕಪ್ ಕೊಬ್ಬರಿ ತುರಿ ಐತಿ. ಇನ್ನು ನಾವಿಲ್ಲಿ ಬೆಲ್ಲ ರೀ, ಆ ಕಪ್ಪಿಲೆ 1 ಕಪ್ಗಿಂತ ಸ್ವಲ್ಪ ಕಮ್ಮಿ ನಾವಿಲ್ಲೇ ಬೆಲ್ಲ ಇಟ್ಕೊಂಡನಂತ. ಅದನ್ನು ಬೆಲ್ಲ ಮನಗುವರೆಗೂ ನೀರು ಹಾಕಿ ಕುದಿಸ್ಕೊಂತ ಇಟ್ಕೊಂಡ್ಬಿಡೋಣಂತ. ಇದೆಲ್ಲ ಕುದ್ರಿ ಆನದ ಥರ ನಮಗೆ ಸಿಗಬೇಕು ನೋಡ್ರಿಲ್ಲೇ. ಇಷ್ಟ ಆಗತ್ತತಿ ಫೈನಲ್ ಆಗಿ ಇಷ್ಟು ಅದಕ್ಕೆ ಸಿಗಬೇಕು ನೋಡ್ರಿ. ಇಲ್ಲೇ ನೀರಾಗಿಬಿಟ್ಟು ತೋರ್ಸಾತ ನಿಮಗೆ ನೋಡ್ರಿ. ನೀರು ಒಳಗೆ ಹಾಕಿ ಈ ರೀತಿ ಟೆಸ್ಟ್ ಮಾಡೋಣಂತ. ಉಂಡೆ ಥರ ಆಗಿ ಆದರೆ ಟಕ್ ಅಂತ ಸೌಂಡ್ ಬರಬಾರ್ದು. ನಮಗೆ ಇಷ್ಟ ಮೆತ್ತಗೆ ಕೈಯಾಗ ಅದಕ್ಕೆ ಸಿಗಬೇಕು ನೋಡ್ರಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಗ್ಯಾಸ್ ಬಂದ್ ಮಾಡಿ ನಾ ಇಲ್ಲೇ ಕೊಬ್ಬರಿ ತುರಿಗೆ ಸೋಸ್ಕೊಳತ್ತನಂತ. ಎಲ್ಲ ಥರ ಕೊಬ್ಬರಿ ಉಂಡೆಗಳನ್ನ ಟೇಸ್ಟ್ ಮಾಡಿ ನೋಡಿರ್ತೀರಿ ಕರೆ. ಆದರೆ ಈ ಥರ ಏನು ಮಾಡ್ತೇವಲ್ಲ ಅರ್ಧಂಬರ್ಧ ಒಣಗಿರುವಂಥ ಕೊಬ್ಬರಿ ತುರಿ, ಇದು ಒಂಥರ ಭಾರಿ ಭಾರಿ ಟೇಸ್ಟ್ ಕೊಟ್ಬಿಡ್ತೈತೆ ನೋಡ್ರಿ. ಇಷ್ಟ ಆಯಿತು. ಇನ್ನು ಇದನ್ನೆಲ್ಲನೂ ಒಂಚೂರು ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಡೋಣ್ರಿ. ಯಾಕಂದ್ರೆ ಹಸಿ ಕೊಬ್ಬರಿ ಇರೋದ್ರಿಂದ ರೀ ಸ್ವಲ್ಪ ನೀರು ಬಿಟ್ಬಿಡ್ತೈತಿ. ಸುರುವಿದಾಗ ಎಲ್ಲ ಪೂರ್ತಿಯಾಗಿ ನೀರಿನ ಅಂಶ ಕರಗುವವರೆಗೂ ಗ್ಯಾಸ್ ಸಣ್ಣಿಟ್ಟ ಪೂರ್ತಿಯಾಗಿ ಆವಿ ಆಗುವವರೆಗೂ ನಿಂತ್ಬಿಡೋಣಂತ ನೋಡ್ರಿಲ್ಲೇ. ಫೈನಲ್ ಆಗಿ ಇಷ್ಟು ಸಿಕ್ತು. ಈ ಟೈಮ್ದಾಗ ರೀ ನಿಮಗೇನು ಇಷ್ಟ ಅಲ್ಲ ಯಾವ ಫ್ಲೇವರು, ಏಲಕ್ಕಿ ಆದರೂ ಡ್ರೈ ಫ್ರೂಟ್ಸು, ಗಸಗಸೆ ನೀವೇನಾರ ಕೂಡಿಸ್ಕೋತಾನಂದ್ರೆ ಎಷ್ಟು ಆರಾಮಾಗಿ ಕೂಡಿಸ್ಕೋಬೋದು. ನಾನಂತೂ ಏನೂ ಕೂಡಿಸಿಲ್ರಿ, ಬರೀ ಬೆಲ್ಲ ಹಾಕಿ ಹಸಿ ಕೊಬ್ಬರಿಗೆ ಪಟ ಅಂತ ತೊಗೊಂಡು ರೆಡಿ ಮಾಡಿಟ್ಟಿದ್ದೇನಂತ. ಎಲ್ಲನೂ ತನಗಾಗೋವರೆಗೂ ಬಿಟ್ಟು ಇಷ್ಟು ಅದಕ್ಕೆ ನಮಗೆ ಕೈಯಾಗ ಸಿಗಬೇಕು ನೋಡ್ರಿ. ಪಟ ಅಂತ ಉಂಡಿನ ಹತಿಕಿ ಇಟ್ಬಿಟ್ಟಿದ್ದೇನಂತ ನೋಡ್ರಿ. ಫೈನಲ್ ಆಗಿ ಇಷ್ಟ ಉಂಡೆ ರೆಡಿ ಆಯ್ತು. ಇನ್ನು ಇದಕ್ಕೆ ಸಣ್ಣದಾಗೆ ಹೆಂಚಿಟ್ಕೊಂಡೀನಿ ಬಾದಾಮ ಮತ್ತು ಗೋಡಂಬಿನ ಹೆಂಚಿಟ್ಕೊಂಡೇನಂತ್ರಿ. ಅದನ್ನು ಇಲ್ಲೇ ಸೇರ್ಸಾತೀನಿ. ಚಂದಕ್ಕೆ ನಾವು ಏನು ಬೇಕಾದರೂ ಸೇರಿಸ್ಬೋದ್ರಿ. ಆದರೆ ಚಂದದಕ್ಕಿಂತ ಬಾಯಾಗ ಟೇಸ್ಟ್ ಮಾತ್ರ ಭಾರಿ ಕೊಟ್ಬಿಟ್ಟಿತ್ತು. ಕೊಬ್ಬರಿ ಹಂಗೆ ಇಟ್ಟರೆ ಕೆಟ್ಟೋಕತ್ರಿ. ಹೀಗಾಗಿ 1 ತಿಂಗಳವರೆಗೂ ನೀವು ಆರಾಮಾಗಿ ಇದನ್ನು ಇಟ್ಕೋಬೋದು ನೋಡ್ರಿ. ಮತ್ತು ಜರ್ನಿ ಮಾಡುವಾಗಾದರೂ ನಡೀತೈತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನ್ರಿ.